ಜನರ ಅಭಿರುಚಿಗೆ ತಕ್ಕಂತೆ ಕೇಕ್ಗಳ ಮುಕ್ತ ಪ್ರದರ್ಶನ, ಮಾರಾಟ ಮೇಳ ಆಯೋಜಿಸಿದ್ದೇವೆ ಎಂದು ಬೇಕ್ ಪಾಯಿಂಟ್ ಮಾಲೀಕ ಎಚ್ಆರ್ ಅರವಿಂದ್ ಹೇಳಿದರು. ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರುವ ಬೇಕ್ ಪಾಯಿಂಟ್ ಆವರಣದಲ್ಲಿ ಆಯೋಜಿಸಿರುವ 2025ರ ಹೊಸ ವರ್ಷ ಆಚರಣೆ ಪ್ರಯುಕ್ತ ಅಭಿರುಚಿಗೆ ತಕ್ಕಂತೆ ಕೇಕ್ಗಳ ಮುಕ್ತ ಪ್ರದರ್ಶನ ಮಾರಾಟ ಮೇಳ 2025ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆ ಅಥವಾ ಕೇಕ್ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಸಲ ಪ್ರತಿ ಬಾರಿಗಿಂತ ಒಂದು ಟಾಸ್ಕ್ ಥರ ಆಗೋಗಿದೆ. ಯಾಕಂದರೆ ಕ್ಲೈಮೇಟ್ ತುಂಬ ವೇರಿಯೇಷನ್ಸ್ ಆಗಿದೆ. ನಾವು ಹಿಂದುಗಡೆ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾಯಿದ್ದೋ, ಈಗಲೂ ಕೂಡ ಪೆಂಡಾಲೆಲ್ಲ ಹಾಕ್ಸಿದ್ದು. ಬಟ್ ಒಂದೇ ಕೇಕ್ನ ಜೋಡ್ಸೋಕ್ಕೆ ಮುಂಚೆನೇ ನಮ್ಗೆ ಅರಿವಿಗೆ ಬಂತು ಕ್ಲೈಮೇಟ್ ಭಾರಿ ವೇರಿಯೇಷನ್ ಆಗಿದ್ದರಿಂದ ಇನ್ಸೆಕ್ಟ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅದೆಲ್ಲ ಕೇಕ್ಗಳಿಗೆ ನಮಗೆ ಕಸ್ಟಮರ್ಗೆ ತೊಂದರೆ ಆಗ್ತದೆ ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಶೋಕೇಸ್ಗಳನ್ನ ತರಿಸಿ ಇಡುವಂಥ ಪ್ರಯತ್ನ ಮಾಡಿದ್ದೀವಿ. ಓವರಾಲ್ ಏನು ಕೇಕ್ ಮಾಡಿದೆ ಅಷ್ಟು ಕೂಡ ಡಿಸ್ಪ್ಲೇ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಕೇಕ್ ಜಾತ್ರೆ ಉದ್ದೇಶ ಅಥವಾ ಕೇಕ್ ಮೇಳದ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಕಸ್ಟಮರ್ಗಳು ಅವ್ರಿಗೆ ಇಷ್ಟವಾಗಿದ್ದನ್ನ ನೋಡಿ ಆಯ್ಕೆ ಮಾಡಿ ತೆಗೆದುಕೊಳ್ಳುವಂಥದ್ದು. ಅದಕ್ಕೋಸ್ಕರ ನಾವು ಇಷ್ಟೊಂದು ಡಿಸ್ಪ್ಲೇ ಮಾಡಿ ನಾವು ಕೇಕ್ ಮಾರೋದು ಉದ್ದೇಶ. ಇದು ಕಂಟಿನ್ಯೂಸ್ ನಿರಂತರವಾಗಿ ಒಂದು 10 ವರ್ಷದಿಂದ ನಡೀತಾ ಬರ್ತಾ ಇದೆ. ಈ ಬಾರಿ ಕೂಡ ಆ ನಿಟ್ಟಿನಲ್ಲಿ ಮಾಡಿದ್ದೇವೆ. ಜೊತೆಗೆ ಇದೇ ಸಂದರ್ಭದಲ್ಲಿ ದೇಶ ಕಂಡ ಅಪ್ರತಿಮ ನಾಯಕ ಅಜಾತಶತ್ರು ವಾಜಪೇಯಿಯವರ ಜನ್ಮದಿನದ ಪ್ರಯುಕ್ತ ಉತ್ತಮ ಆಡಳಿತ ದಿನ ಅಂತ ಏನು ಕರೀತಾರೆ, ಅದರ ಒಂದು ಶೀರ್ಷಿಕೆ ಅಡಿಯಲ್ಲಿ ಜೀವಧಾರ ಟ್ರಸ್ಟ್ನ ನಟರಾಜರವರು ನಿರಂತರವಾಗಿ ಹಲವಾರು ಬಾರಿ ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಲಕ್ಷಾನುಗಟ್ಟಲೆ ಆ ಬ್ಲಡ್ಗಳನ್ನು ಸಂಗ್ರಹ ಮಾಡಿ ಯಾರಿಗೆ ರಕ್ತ ಅವಶ್ಯಕತೆ ಇದೆ ಅದನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಾವು ಕೂಡ ಸಾರ್ವಜನಿಕರಿಗೆ ಬೇಕು ಅಂತ ಫೋನ್ ಮಾಡಿದಾಗಲೂ ಕೂಡ ಆ ಮನುಷ್ಯ ಎಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಸಮಾಜಮುಖಿಯಾಗಿರೋ ಮನುಷ್ಯ ಅವ್ರಿಗೆ ವ್ಯಕ್ತಿಗೆ ಈ ಒಂದು ದಿನ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಕೂಡ ನನಗೆ ಭಾಳ ಹೆಮ್ಮೆ ಮತ್ತು ಸಂತೋಷ ಪಡುವಂಥ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಯೊಬ್ಬರಲ್ಲೂ ಮಂಡ್ಯ ಜಿಲ್ಲಾ ಜನತೆಗಳಲ್ಲಿ ನಾನು ನಿಮ್ಮ ಮೂಲಕ ವಾಹಿನಿಗಳ ಮೂಲಕ ಮನವಿ ಮಾಡೋದೇನೆಂದರೆ, ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಬೇಕ್ ಪಾಯಿಂಟ್ ಕೇಕ್ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಾಂಗವಾಗಿ ಈ ಸಲ ಪ್ರತಿಯೊಬ್ಬರಿಗೂ ತಲುಪಲಿ. ನೀವು ಕೂಡ ಬಂದು ನಮ್ಮನ್ನು ಆರೈಸಿ ಅಂತ ನನ್ನ ಗ್ರಾಹಕ ಬಂಧುಗಳಲ್ಲಿ ವಿನಂತಿಸಲಿ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.